ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿಯೂ ಈ ಮುಂಚಾನೆ ಸಮಯಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಎಷ್ಟೋ ಧನ್ಯತೆ ಉಳ್ಳವರಾಗಿದ್ದೇವೆ. ಯಾಕೆ ಗೊತ್ತಾ? ಸೊ ದೇವರು ನಮ್ಮನ್ನೆಷ್ಟೋ ಬಹಳವಾಗಿ ಪ್ರೀತಿಸಿ ಮುಂಚಾನೆಯೇ ದಿನವೂ ಕೂಡ ತನ್ನ ಜೀವವುಳ್ಳ ಮಾತುಗಳ ಮೂಲಕವಾಗಿ ನಮ್ಮನ್ನೆಷ್ಟೋ ಆಶೀರ್ವಾದಕರವಾಗಿಯೂ ನಮಗೆಷ್ಟೋ ಧೈರ್ಯಪಡಿಸುವಂಥದ್ದಾಗಿಯೂ ಆಧರಣೆಯ ವಾಕ್ಯಗಳನ್ನು ನೀಡುತ್ತಾ ಎಚ್ಚರಿಸಿ ಸರಿಪಡಿಸುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎಷ್ಟೋ ಜನಗಿಲ್ಲ ಪ್ರಿಯರೇ ಧನ್ಯತೆ. ಎಷ್ಟೋ ಜನರು ಈ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಇನ್ನು ಅನೇಕರು ಈ ಸಮಯದಲ್ಲಿ ಈ ದಿನವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನೀನು ನಾನು ಆ ಧನ್ಯತೆಯನ್ನು ಹೊಂದಿಕೊಂಡಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 12ನೇ ವಚನ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಆಮೇನ್, ದೇವರಿಗೆ ಸ್ತೋತ್ರ. ಹೌದು, ನನ್ನ ದೇವರು ನಮ್ಮ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇರುವಂತ ದೇವರಾಗಿದ್ದಾರೆ. ಈ ಲೋಕದ ಯಾತ್ರೆಯಲ್ಲಿ ನಾವು ಅನೇಕ ಪ್ರಯಾಣಗಳನ್ನಾಗಲಿ ಅನೇಕ ಪ್ರಯತ್ನಗಳನ್ನಾಗಲಿ ಅನೇಕ ಸಂದರ್ಭದಲ್ಲಿ ಒಂದು ಪ್ರಯಾಸವನ್ನ ನಾವು ಪಡುವಂಥದ್ದಾಗಲಿ ನಾವು ಮಾಡ್ತಾ ಇರ್ತೇವೆ ಪ್ರಿಯರೇ. ಈ ಲೋಕದ ಜನರು ಅನೇಕ ಸಂದರ್ಭದಲ್ಲಿ ನಮ್ಮನ್ನ ಹಿಂದೆಯಿಂದಲೋ ನಮಗೆ ತಿಳಿದು ಮೋಸ ಮಾಡಬೇಕೆಂಬುದಾಗಿ, ವಂಚಿಸಬೇಕೆಂಬುದಾಗಿ ನಮ್ಮನ್ನು ನೋಡ್ತಾ ಇರ್ತಾರೆ. ನಮಗೆ ನಷ್ಟವನ್ನು ಉಂಟು ಮಾಡ್ಬೇಕೆಂಬುದಾಗಿ ನಮ್ಮನ್ನು ನೋಡ್ತಾ ಇರ್ತಾರೆ. ನಮಗೆ ಒಂದು ಅಪಾಯವನ್ನು ಉಂಟು ಮಾಡಿ ಕೇಡು ಮಾಡ್ಬೇಕೆಂಬುದಾಗಿ ಎದುರು ನೋಡ್ತಾ ಇರ್ತಾರೆ. ಅನೇಕ ಸಂದರ್ಭದಲ್ಲಿ ಸೈತಾನನು ಈ ಲೋಕದ ಮನುಷ್ಯರ ಮೂಲಕವಾಗಿಯೇ ತನ್ನ ವಂಚನೆಯ ಕೆಲಸವನ್ನ, ತನ್ನ ಕೇಡು ಬಗೆಯುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಆತನು ಪ್ರೀತಿಸುವಂತ ತನ್ನ ಪ್ರಿಯರಾದ ಮಕ್ಕಳಿಗೋಸ್ಕರವಾಗಿ ಆತನು ಮುಂಬಲವಾಗಿಯೂ ಹಿಂಬಲವಾಗಿಯೂ ನಮ್ಮ ಸಂಗಡ ಇರುವಂತ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಅನೇಕ ಸಂದರ್ಭದಲ್ಲಿ ನಮಗೆ ತಿಳಿಯದೆ ಎಷ್ಟೋ ಮೋಸಗಳಾಗಿದೆ, ನಮಗೆ ತಿಳಿಯದೆ ಎಷ್ಟೋ ವಂಚನೆಗಳಾಗಿದೆ, ದ್ರೋಹ ಮಾಡಿರುವಂಥವ್ರು ಎಷ್ಟೋ ಜನ. ಅದರ ಪ್ರಿಯರೇ, ಒಂದು ವಿಚಾರ ಗೊತ್ತಾ? ಆ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ಧೈರ್ಯಪಡಿಸಿ ಮುನ್ನಡೆಸ್ತಾ ಇರುವಂಥದ್ದು ದೇವರೇ. ಯಾಕೆ ಗೊತ್ತಾ? ಆತನು ನಮ್ಮ ಮುಂಬಲವೂ ಹಿಂಬಲವೂ ಆಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಸಂಪೂರ್ಣವಾಗಿ ನಾವು ನಷ್ಟ ಹೊಂದದಂತೆ ಆ ನಷ್ಟದಲ್ಲಿಯೂ ಕೂಡ ದೇವರ ನಾಮವು ಘನ ಹೊಂದುವಂಥ ರೀತಿಯಲ್ಲಿ ಮತ್ತೆ ದೇವರು ನಮ್ಮ ಜೀವನದಲ್ಲಿ ನೂತನ ಕಾರ್ಯಗಳನ್ನ ಮಾಡ್ತಾ ನಮ್ಮನ್ನ ಬಲಪಡಿಸ್ಕೊಂಡು ಬರ್ತಾ ಇದ್ದಾರೆ. ಇಸ್ರಾಯೇಲಿನ ದೇವರು ಇಸ್ರಾಯೇಲರಿಗೆ ಮುಂಬಲವಾಗಿ ಹಿಂಬಲವಾಗಿ ದೇವರು ನಡೆಸಿದ್ರು. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ದೇವರು ನಡೆಸಿದ್ರು ಪ್ರಿಯರೇ. ಆಗಿದ್ದಂಥ ದೇವರು ಎಂಬುದಾಗಿ ನೆನೆಸಂತೆ ದೇವರು ಏಕರೀತಿಯಾಗಿ ಇರುವಂಥ ದೇವರು ಹಿಂದೆ, ಇವತ್ತು, ನಾಳೆ ಯಾವಾಗಲೂ ಕೂಡ ಏಕರೀತಿಯಾಗಿ ಇರುವಂಥ ದೇವರಾಗಿದೆ. ನಮ್ಮ ಪಿತೃಗಳ ಜೀವನದಲ್ಲಿ ಯಾವ ರೀತಿ ಮೇಲಾದ ಮಹತ್ತಾದ ಅದ್ಭುತ ಅತಿಶಯ ಕಾರ್ಯಗಳನ್ನ ದೇವರು ಮಾಡಿದ್ರೋ, ನಾನು ನೀನು ಆತನನ್ನು ಆಶ್ರಯಿಸುವಲ್ಲಿ, ನಾನು ನೀನು ಆತನನ್ನು ನಂಬುವಲ್ಲಿ, ಆತನಿಗೆ ನಮ್ಮ ಪರಿಸ್ಥಿತಿಗಳನ್ನ ಒಪ್ಪಿಸಿಕೊಡುವಲ್ಲಿ ದೇವರು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಅಂತ ಕಾರ್ಯಗಳನ್ನ ಮಾಡಲಿಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳಿದ್ದರಿಗೆ ತಿಳಿಸುತ್ತಾ ಅವರು ನಮಗೆ ದ್ರೋಹ ಮಾಡ್ತಿದ್ದಾರೆ ಎಂಬುದಾಗಿ ಕೂಡ ತಿಳಿಯದೆ ನಾವು ಎಷ್ಟೋ ಅಮಾಯಕರಾಗಿ, ಹೌದಲ್ವಾ? ಏನೋ ಗೊತ್ತಿಲ್ಲ ಸ್ಥಿತಿಯಲ್ಲಿ ಇರ್ತೇವೆ. ಆದ್ರೆ ದೇವರು ಎಲ್ಲವನ್ನು ಗಮನಿಸ್ತಾರೆ. ತನ್ನ ಮಕ್ಕಳಿಗೆ ಯಾವ್ದಾದ್ರು ಕೇಡಾಗ್ತಿದೆ ಅಂದ್ರೆ, ತನ್ನ ಮಕ್ಕಳಿಗೆ ಏನಾದ್ರೂ ಒಂದು ನಷ್ಟ ಆಗ್ತಾ ಇದೆ ಅಂದ್ರೆ, ಆ ಒಂದು ದ್ರೋಹ ಆಗ್ತಾ ಇದೆ ಅಂದ್ರೆ ಅವರನ್ನು ನಮ್ಮಿಂದ ದೂರಪಡಿಸುವಂತ ದೇವರಾಗಿದ್ದಾರೆ. ಯಾಕಂದ್ರೆ ಎಲ್ಲವನ್ನು ಗಮನಿಸ್ತಾ ಇರುವಂತ ದೇವರು. ಅನೇಕ ಸಂದರ್ಭ ನಾವೇ ಅರ್ಥ ಮಾಡಿಕೊಳ್ಳಲ್ಲ. ಅವ್ರು ಯಾಕೆ ನನ್ನಿಂದ ದೂರ ಆದ್ರು, ಅವ್ರು ಯಾಕೆ ನನ್ನ ಜೊತೆ ಮಾತನಾಡ್ತಿಲ್ಲ, ಅವ್ರು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ನೆನೆಸ್ತೇವೆ. ಕೆಲವೊಂದು ವ್ಯಕ್ತಿಗಳು ನಮ್ಮಿಂದ ದೇವರು ದೂರಪಡಿಸ್ತಾ ಇದ್ದಾರೆ ಅಂದ್ರೆ ಅವರಿಂದ ನಮಗೆ ನಷ್ಟವಾಗೋದಕ್ಕಿಂತ ಮುಂಚೆ ನಮ್ಮಿಂದ ಅವರನ್ನ ದೂರಪಡಿಸಿ ನಮಗೆ ಉನ್ನತವಾಗಿರುವಂಥದ್ದನ್ನ, ಶ್ರೇಷ್ಠವಾಗಿರುವಂಥದ್ದನ್ನ ಒದಗಿಸಿಕೊಡ್ಬೇಕು ಎಂಬುದಾಗಿ ದೇವರ ಆಸೆ ಪಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಬೇಸರ ಪಡೆದುಕೊಳ್ಳುವಂಥದ್ದು, ನೋವು ಪಡ್ಕೊಳ್ಳುವಂಥದ್ದು ನಾವು ಆಗಿರಬಾರ್ದು. ಅಪ್ಪ, ನಿನ್ನ ಚಿತ್ತದಲ್ಲಿ
ನನ್ನ ಜೀವನದಲ್ಲಿ ಮೇಲಾದ ಕಾರ್ಯಗಳನ್ನ ಆಧ್ಯಾತ್ಮಿಕವಾಗಿಯೂ ನನ್ನನ್ನು ಬೆಳೆಸುವಂತೆ, ಆಧ್ಯಾತ್ಮಿಕವಾಗಿ ನಾನು ಬೆಳೀಲಿಕ್ಕೆ ನನಗೆ ಅನುಕೂಲಕರವಾಗಿರುವಂಥ ಸ್ನೇಹಿತರನ್ನು ಅಥವಾ ನನಗೆ ಅನುಕೂಲಕರವಾಗಿದ್ದ ಆತ್ಮೀಯರನ್ನು ನನ್ನ ಜೀವನದಲ್ಲಿ ಒದಗಿಸಿಕೊಡು. ನನ್ನ ಜೀವನದಲ್ಲಿ ನನ್ನನ್ನು ನಷ್ಟಪಡಿಸಬೇಕೆಂಬುದಾಗಿಯೋ ತುಂಬ ನನಗೆ ತಿಳಿದೋ ನನಗೆ ದ್ರೋಹ ಬಗೆಬೇಕಾಗಿ ನನ್ನ ಆಧ್ಯಾತ್ಮಿಕ ಸ್ಥಿತಿಯನ್ನು ಕುಗ್ಗಿಸ್ಬೇಕೆಂಬುದಾಗಿ ಯಾರಾದರೂ ನನ್ನ ಜೀವನದಲ್ಲಿ ಯತ್ನಿಸುವಲ್ಲಿ ಅವರನ್ನು ನನ್ನಿಂದ ದೂರಪಡಿಸು ಸ್ವಾಮಿ. ನೀನು ನನಗೆ ಹಿಂಬಲವಾಗಿದ್ದು ನಡೆಸು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರ ಕಾರ್ಯವನ್ನು ಮಾಡ್ತಾರೆ. ಯಾವ ಉಪದ್ರವಗಳು ಕೂಡ ಸಂಭವಿಸದಂತೆ ದೇವರು ನಮಗೆ ಸಹಾಯಕನಾಗಿದ್ದಾನೆ ಪ್ರಿಯರೇ. ಅದೇ ದೇವರು ಹೇಳ್ತಾರೆ, ನಾನು ನಿನಗೆ ಮುಂಬಲವಾಗಿ ಮುಂದುವರಿತೇನೆ, ಮುಂಬಲವಾಗಿ ನಾನು ನಡೀತೇನೆ, ನೀನು ಯತ್ನಿಸುವಂತ ಪ್ರಯತ್ನಗಳಲ್ಲಿ ನಾನು ಸಹಾಯ ಮಾಡ್ತೇನೆ. ಅದಕ್ಕೆ ಯಾರಾದ್ರೂ ನಷ್ಟಪಡಿಸಿದ್ರೆ ಅವರನ್ನ ದೂರಪಡಿಸ್ತೇನೆ. ಆ ನಷ್ಟದಲ್ಲಿಯೂ ಕೆಲವೊಂದು ಸಂದರ್ಭದಲ್ಲಿ ಮತ್ತೆ ಯಾಕೆ ನನಗೆ ನಷ್ಟ ಆಯ್ತು ಎಂಬ ಪ್ರಶ್ನೆ ನಿಮಗೆ ಕಾಡ್ತಾ ಇದೆಯಾ? ಹಾಗೆ ಆ ನಷ್ಟದಲ್ಲಿ ಒಂದು ಅನುಭವವನ್ನ ಕಲಿಸ್ಲಿಕ್ಕೇನೆ ಹೊರತು ಇನ್ಯಾವುದಕ್ಕೂ ಕೂಡ ನಮಗೆ ಅಂತ ಪರಿಸ್ಥಿತಿಗಳು ಏರ್ಪಟ್ಟಿರೋದಿಲ್ಲ. ಎಲ್ಲವನ್ನೂ ಕಲೀಲಿಕ್ಕಾಗಿ. ಆಮೇಲೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಪ್ರಯತ್ನಿಸುವಲ್ಲಿ, ಯಾವುದೇ ಒಂದು ಪ್ರಯಾಣದಲ್ಲಾಗಿರ್ಬೋದು, ಏನೇ ಒಂದು ಮಾಡ್ತಾ ಇದ್ದೀರಾ, ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಕೈಗೊಂಡಿದ್ದೀರಾ ಅಂದ್ರೆ ಮೊದಲು ದೇವರಿಗೆ ಅದನ್ನು ಒಪ್ಪಿಸಿಕೊಡುವಾಗ ದೇವರು ಮುಂಬಲವೂ ಹಿಂಬಲವೂ ಆಗಿದ್ದು ಬಲವಾಗಿ ನಮ್ಮನ್ನು ನಡೆಸ್ತಾರೆ. ಆಮೇಲೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತ ನಿನಗೆ ಸ್ತೋತ್ರ. ಜೀವವುಳ್ಳ ದೇವರೇ, ನನಗೆ ಮುಂಬಲವೂ ಹಿಂಬಲವೂ ಆಗಿ ನಮ್ಮ ನಡೆಸ್ತಾ ಇರುವಂತ ದೇವರೇ ಸ್ತೋತ್ರ. ಈ ವಾಗ್ದಾನವನ್ನು ನೋಡ್ತಾ ಇರುವಂತ ಪ್ರತಿಯೊಬ್ಬರ ಜೀವನದಲ್ಲಿ ನೀವು ಮುಂಬಲವಾಗಿ ಹಿಂಬಲವಾಗಿ ಅಪ್ಪ ಇದ್ದು ಆಶೀರ್ವಾದಕರವಾಗಿ ಬಲಪಡಿಸಿ ನಡೆಸಿ. ಒಂದು ವಾಗ್ದಾನ ನಮ್ಮೆಲ್ಲರನ್ನ ಅಪ್ಪ ನೀವು ಸಾಕ್ಷಿಯಾಗಿ ನಿಲ್ಲಿಸ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.